ಓಂ ಸಾಯಿರಾಮ್. ಶ್ರೀ ಸಾಯಿಬಾಬಾರವರ ಸಚ್ಚರಿತ್ರೆ ಅಧ್ಯಯನ 4. ಯೋಗಿಗಳ ಜೀವಿತೋದ್ದೇಶ. ಪವಿತ್ರ ತೀರ್ಥ ಶಿರಡಿ ಬಾಬಾರವರ ವ್ಯಕ್ತಿತ್ವ. ಗೌಳಿಪುರ ಅವರ ವಚನ. ವಿಠ್ಠಲನ ದರ್ಶನ. ಕ್ಷೀರಸಾಗರ ಕತೆ. ಪ್ರಯಾಗದಲ್ಲಿ ದಾಸಗಾಣರು ರವರ ಸ್ನಾನ. ಬಾಬಾರವರ ಪವಿತ್ರ ಭಾವನೆ. ಅವರು ಶಿರಡಿಯಲ್ಲಿ ಕಾಣಿಸಿಕೊಂಡ ಬಗೆ. ಈ 3 ವಾಡಾಗಳು ಧರ್ಮಶಾಲೆಗಳು. ಇಂದಿನ ಅಧ್ಯಯನದಲ್ಲಿ ಯಾವಾಗ ಶ್ರೀ ಸಾಯಿ ಸಚ್ಚರಿತ್ರೆಯನ್ನು ಬರೆಯಲು ಒದಗಿದ ಸಂದರ್ಭವನ್ನು ವಿವರಿಸಿದ್ದೇನೆ. ಈಗ ಈ ಅಧ್ಯಯನದಲ್ಲಿ ಬಾಬಾರವರು ಮೊದಲು ಶಿರಡಿಯಲ್ಲಿ ಕಾಣಿಸಿಕೊಂಡ ಬಗೆಯನ್ನು ವಿವರಿಸುತ್ತೇನೆ. ಯೋಗಿಗಳ ಜೀವಿತೋದ್ದೇಶ. ಧರ್ಮವು ಅಳಿದು ಯಾವಾಗ ಅಧರ್ಮವು ತಲೆ ಎತ್ತಿ ಮೆರೆಯುವುದೋ ಆಗ ನಾನು ಅವತರಿಸುತ್ತೇನೆ. ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಲು ಧರ್ಮವನ್ನು ಸ್ಥಾಪಿಸಲು ನಾನು ಯುಗಗಳಲ್ಲಿ ಅವತರಿಸುತ್ತೇನೆ ಎಂದು ಭಗವಾನ್ ಶ್ರೀಕೃಷ್ಣನು ಹೇಳಿರುತ್ತಾನೆ. ಭಗವದ್ಗೀತೆಯ ಅಧ್ಯಯನ 4, ಅಧ್ಯಯನ 7, 8ರಲ್ಲಿ. ಪರಮಾತ್ಮನ ಉದ್ದೇಶವಿದು. ಅಂತೆಯೇ ಅವನ ಪ್ರತಿನಿಧಿಗಳಾದ ಸಾಧು ಸನ್ಯಾಸಿಗಳ ಜೀವಿತೋದ್ದೇಶವೂ ಸಹ ಇದೇ ಗುರಿಯಾಗಿರುತ್ತಾರೆ. ಅವರು ತಮ್ಮದೇ ಆದ ಒಂದು ರೀತಿಯ ಗುರಿಯನ್ನು ಸಾಧಿಸುತ್ತಾರೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು ಯಾವಾಗ ತಮ್ಮ ಕರ್ತವ್ಯವನ್ನು ಮರೆಯುತ್ತಾರೋ, ಯಾವಾಗ ಧಾರ್ಮಿಕ ನೀತಿಗಳ ಕಡೆಗೆ ಜನರು ಗಮನ ಕೊಡದೆ ತಾವೇ ಅತಿ ವಿದ್ಯಾವಂತರೆಂದು ಮೂಢಭಾವನೆಯಿಂದ ಇರುತ್ತಾರೋ, ಯಾವಾಗ ಜನರು ಅನೀತಿಯುತವಾದ ಆಹಾರ ಸೇವನೆ ಮತ್ತು ಮನುಷ್ಠನವಾದ ಸಂಧ್ಯಾ ವಂದನೆ ಮುಂತಾದವುಗಳನ್ನು ನಿರ್ಲಕ್ಷಿಸುವರೋ, ಯಾವಾಗ ಮತೀಯ ಕಲಹಗಳು ಪ್ರಾರಂಭವಾಗುವೋ, ಯಾವಾಗ ಯೋಗಿಗಳು ತಪಸ್ಸನ್ನು ಆಚರಿಸುವುದನ್ನು ಮರೆಯುವರೋ, ಯಾವಾಗ ಜನಕೋಟಿ ಹೆಣ್ಣು ಮತ್ತು ಸಂತತಿಯೇ ಮುಖ್ಯವೆಂದು ಮರೆಯುವರೋ, ಆಗ ವಚನಗಳು ಕಾರ್ಯರೀತಿಯಿಂದ ಧರ್ಮವನ್ನು ಪುನರುದ್ಧಾರ ಮಾಡಲು ಮಹಾಯೋಗಿಗಳು ಕಾಣಿಸಿಕೊಳ್ಳುತ್ತಾರೆ. ಈ ರೀತಿ ನಿವೃತ್ತಿ, ಜ್ಞಾನದೇವ, ಮುಕ್ತಬಾಯಿ, ನಾಮದೇವ, ಗೋರ, ಗೋಣಾಯಿ, ಏಕನಾಥ, ತುಕಾರಾಮ, ನರಹರಿ, ನರಸೀಬಾಯಿ, ಸಾವತ ಮತ್ತು ಇನ್ನೂ ಮುಂತಾದ ಅನೇಕ ಯೋಗಿಗಳ ಆಗಾಗ್ಗೆ ಕಾಣಿಸಿಕೊಂಡರು. ಜನಗಳಿಗೆ ಸರಿಯಾದ ದಾರಿಯನ್ನು ತೋರಿಸಿದರು. ಕೊನೆಯದಾಗಿ ಬಾಬಾರವರು ಶಿರಡಿಯಲ್ಲಿ ಕಾಣಿಸಿಕೊಂಡರು. ಶಿರಡಿ ಒಂದು ಪವಿತ್ರ ಕ್ಷೇತ್ರ. ಅನೇಕ ಮಹಾಯೋಗಿಗಳಿಗೆ ಜನ್ಮವಿತ್ತ ಅಹಮದನಗರ ಜಿಲ್ಲೆಯ ಗೋದಾವರಿ ನದಿಯ ತೀರವು ನಿಜಕ್ಕೂ ಅದೃಷ್ಟಶಾಲಿಯಾಗಿದೆ. ಶಿರಡಿಯೂ ಸಹ ಒಂದು ಅಹಮದನಗರ ಜಿಲ್ಲೆಯಲ್ಲಿ ಕೋಪರ್ಗಾಂವ್ ತಾಲೂಕಿನಲ್ಲಿ. ಕೋಪರ್ಗಾಂವ್ನಿಂದ ಗೋದಾವರಿ ನದಿ ದಾಟಿ ನಂತರ ಶಿರಡಿಗೆ ಬರುತ್ತದೆ. ಕೋಪರ್ಗಾಂವ್ನಿಂದ 9 ಮೈಲಿ ದೂರದಲ್ಲಿರುವ ನೀಮಾಗಾಂವ್ ಇದೆ. ಅಲ್ಲಿ ಶಿರಡಿಯು ಕಾಣಿಸುತ್ತದೆ. ಕೃಷ್ಣಾ ನದಿ ದಡದಲ್ಲಿರುವ ಪವಿತ್ರ ಯಾತ್ರಾ ಸ್ಥಳಗಳಾದ ಗಣಗಾಪುರ, ನೃಸಿಂಹವಾಡಿ, ಔದಬರಗಳ ಹಾಗೆ ಶಿರಡಿಯೂ ಸಹ ಪವಿತ್ರ ಕ್ಷೇತ್ರ. ಮಂಗಳ ವೇಳೆಯಲ್ಲಿ ಶ್ರೀ ದಾಮಾಜಿ ಸಜ್ಜನಗಡದಲ್ಲಿ ಶ್ರೀ ಸಮರ್ಥ ರಾಮದಾಸ ಮತ್ತು ನರಸು ಚಾಡಿವಾಡಿಯಲ್ಲಿ ಶ್ರೀ ನರಸಿಂಹ ಸರಸ್ವತಿಗಳು ಪ್ರಸಿದ್ಧರಿದ್ದಂತೆ ಶಿರಡಿಯಲ್ಲಿ ಶ್ರೀ ಸಾಯಿಬಾಬಾರವರು ಪ್ರಸಿದ್ಧರಾಗಿದ್ದರು. ಶ್ರೀ ಸಾಯಿಬಾಬಾರವರ ವ್ಯಕ್ತಿತ್ವ. ಶ್ರೀ ಸಾಯಿಬಾಬಾರವರು ಸಂಪರ್ಕದಿಂದ ಶಿರಡಿ ಪ್ರಸಿದ್ಧಿಯನ್ನು ಪಡೆಯಿತು. ಈಗ ಶ್ರೀ ಸಾಯಿಬಾಬಾರವರು ಎಂಥ ಮಹಾನುಭಾವದ ವ್ಯಕ್ತಿ ಎಂಬುದನ್ನು ನೋಡೋಣ. ದಾಟಲು ಕಠಿಣವಾದ ಭವಸಾಗರವನ್ನು ಜಯಿಸಿದರು. ಶಾಂತಿಯೇ ಆಭರಣವಾಗಿ ಸತ್ವಶೀಲರಾಗಿದ್ದರು. ವೈಷ್ಣವರ ಭಕ್ತರ ತವರು ಮನೆಯಾಗಿದ್ದರು. ಕರ್ಣನೋಪಾದಿಯಲ್ಲಿ ದಾನಶೂರರಲ್ಲಿ ಅಗ್ರಗಣ್ಯರಾಗಿದ್ದರು. ಕ್ಷಣಿಕ ಮತ್ತು ಕುಲ್ಲಕ್ಷ ವಸ್ತುಗಳ ಕಡೆ ಗಮನ ಕೊಡದೆ ಯಾವಾಗಲೂ ಸ್ವ ಅನುಭವದಲ್ಲಿ ತಲ್ಲೀನರಾಗಿದ್ದರು. ಅವರಿಗೆ ಪ್ರಾಪಂಚಿಕ ಅಭಿಲಾಷೆ ಇರಲಿಲ್ಲ. ಅವರ ಅಂತರಂಗವು ಶುದ್ಧ ಕನ್ನಡಿಯಂತಿತ್ತು. ಅವರ ವಚನಗಳಲ್ಲಿ ಯಾವಾಗೂ ಸುಧೆಯು ಧಾರಾಕಾರವಾಗಿ ಹರಿಯುತ್ತಿತ್ತು. ಬಡವರಾಗಲಿ ಬಲ್ಲಿದರಾಗಲಿ ಅವರಲ್ಲಿ ಎಲ್ಲರೂ ಒಂದೇ. ಮಾಪನಗಳ ಕಡೆ ಗಮನವಿರಲಿಲ್ಲ. ಸರ್ವರಿಗೂ ಶ್ರೇಷ್ಠರಾಗಿದ್ದರು. ಸರ್ವರೊಡನೆಯೇ ಕಲೆತು ಅವರೊಂದಿಗೆ ಕೂಡಿ ಹಾಡುಗಳನ್ನು ಹಾಡುತ್ತಾ ಸಂತೋಷದಿಂದ ಇರುತ್ತಿದ್ದರು. ಅಲ್ಲನ ಹೆಸರು ಯಾವಾಗಲೂ ಉಚ್ಚರಿಸುತ್ತಿದ್ದರು. ಆದರೂ ಸಮಾಧಿಯಿಂದ ಒಂದು ಅಂಗಲವೂ ಕದಲುತ್ತಿರಲಿಲ್ಲ. ಪ್ರಪಂಚವೇ ನಿದ್ರೆಯಲ್ಲಿದ್ದಾಗ ಎಚ್ಚರವಾಗಿದ್ದಾಗ ಅವರು ನಿದ್ದೆ ಮಾಡುತ್ತಲೂ ಇದ್ದರು. ನಿಜವಾದ ವಾಸಸ್ಥಾನ, ನಡೆ, ನುಡಿ ಇಂತಹದೇ ಎಂದು ನಿರ್ಧರಿಸಲಾಗುತ್ತಿರಲಿಲ್ಲ. ಶಿರಡಿಯಲ್ಲಿಯೇ ಇದ್ದರೂ ಕೂಡ ಅವರಿಗೆ ಪ್ರಪಂಚದ ಆಗುಹೋಗುಗಳು ಅರಿವಿತ್ತು. ಅವರ ಅಂತರಂಗವು ಆಳವಾದ ಮಹಾಸಾಗರೋಪಾದಿಯಲ್ಲಿಯೂ ಪ್ರಶಾಂತತೆಯಂತೆ ಇದ್ದಿತು. ಆದರೂ ಅವರು ಶಾಂತಿ ಸ್ಥಿತಿಯಿಂದ ಒಂದಂಗುಲವೂ ಕದಲುತ್ತಿರಲಿಲ್ಲ. ಅವರು ಒಂದೊಂದು ಸಾರಿ ಮಸೀದಿ ಗೋಡೆಗೆ ಒರಗಿಕೊಂಡು ನಿಲ್ಲುತ್ತಿದ್ದರು. ಕೆಲವು ವೇಳೆ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಲೇಟಿಗಾಗಲಿ ಚಾವಡಿಗಾಗಲಿ ಹೋಗುತ್ತಿದ್ದರು. ಆದರೆ ಎಲ್ಲ ವೇಳೆಯಲ್ಲೂ ಸ್ವ ಅನುಭವದಲ್ಲಿ ತಲ್ಲೀನರಾಗುತ್ತಿದ್ದರು.
ಸಿದ್ಧರಾದರೂ ಸಾಧಕರಂತೆ ವರ್ತಿಸುತ್ತಿದ್ದರು. ವಿನಯಶೀಲರು, ಸೌಮ್ಯರೂಪಿಯು ಮತ್ತು ನಿರಹಂಕಾರಿಯಾಗಿ ಸರ್ವರನ್ನೂ ಸಂತಸಗೊಳಿಸುತ್ತಿದ್ದರು. ಇಂತಹ ಪವಿತ್ರವಾದ ಶ್ರೀ ಶಿರಡಿ ಬಾಬಾರವರ ಪಾದಧೂಳಿಂದ ಪವಿತ್ರವಾಗಿ ದೇಶದಲ್ಲಿ ಶಿರಡಿಯು ಪ್ರಸಿದ್ಧಿಯನ್ನು ಪಡೆಯಿತು. ಆಳಂದಿಯನ್ನು ಜ್ಞಾನೇಶ್ವರರು, ಪೈಠಾಣವನ್ನು ಶ್ರೀ ಏಕನಾಥರು ಉದ್ಧರಿಸಿ, ಈ ರೀತಿಯಲ್ಲಿ ಶ್ರೀ ಸಾಯಿನಾಥರು ಶಿರಡಿಯನ್ನು ಉದ್ಧರಿಸಿದ. ಶಿರಡಿಯು ನಮ್ಮಂತಹ ಭಕ್ತರ ಪಾಲಿಗೆ ಮತ್ತೊಂದು ಪಂಢರಾಪುರ, ದ್ವಾರಕಾ, ಕಾಶಿ, ರಾಮೇಶ್ವರ, ಬದ್ರಿ, ಕೇದಾರ, ನಾಸಿಕ, ತ್ರಯಂಬಕೇಶ್ವರ, ಉಜ್ಜಯಿನಿ, ಮಹಾಬಲೇಶ್ವರ, ಗೋಕರ್ಣ. ಶಿರಡಿಯಲ್ಲಿ ಬಾಬಾರವರ ದರ್ಶನದಿಂದ ನಾವು ಸಂಸಾರ ಸಾಗರವನ್ನು ಮರೆತು ಅನುಭವವನ್ನು ಪಡೆಯಬಹುದು. ಶ್ರೀ ಸಾಯಿಬಾಬಾರವರ ದರ್ಶನವು ನಮಗೆ ಯೋಗ ಸಾಧನೆಯ ಹಾಗೂ ಅವರ ಮಾತನಾಡುತ್ತಿದ್ದರಿಂದ ನಮ್ಮ ಪಾಪಗಳೆಲ್ಲವೂ ನಿರ್ಮೂಲನವೂ ಆದವು. ಅವರ ಪಾದಗಳನ್ನು ತೊಳೆದರೆ ಪ್ರಯಾಗದ ತ್ರಿವೇಣಿ ಸಂಗಮದಲ್ಲಿ ಮಿಂದಂತೆ ಅವರ ಪಾದಕಮಲಗಳನ್ನು ತೊಳೆದು ಪವಿತ್ರ ತೀರ್ಥಕ್ಷೇತ್ರ ಸೇವನೆಯಿಂದ ನಮ್ಮ ಆಶೆಗಳೆಲ್ಲವೂ ದೂರವಾಗುವು. ಅವರ ಆಗ್ನೇಯ ವೇದ, ಅವರ ಊದಿ ಪ್ರಸಾದದಿಂದ ಎಲ್ಲವೂ ಶುದ್ಧಿಯಾಗುತ್ತದೆ. ನಮಗೆ ನಿರಂತರ ಶಾಂತಿ ದೊರಕಿಸುವ ಅವರೇ ನಮ್ಮ ಪಾಲಿನ ಶ್ರೀರಾಮ, ಶ್ರೀಕೃಷ್ಣ. ಅವರೇ ನಮ್ಮ ಪರಬ್ರಹ್ಮ. ಅವರ ದ್ವಂದ್ವಗಳಿಂದ ದೂರರಾಗಿದ್ದರು. ಬಾಬಾ ಎಂದೂ ಹಿಗ್ಗುತ್ತಿರಲಿಲ್ಲ, ಕುಗ್ಗುತ್ತಿರಲಿಲ್ಲ. ಯಾವಾಗಲೂ ಸ್ವತಃ ತಮ್ಮಲ್ಲಿಯೇ ತಲ್ಲೀನರಾಗುತ್ತಿದ್ದರು. ಜ್ಞಾನ, ಮೋಕ್ಷ ನೀಡುತ್ತಿದ್ದರು. ಶಿರಡಿ ಕೇಂದ್ರಸ್ಥಾನವನ್ನೂ ಸಹ ಅವರ ಕೆಲಸಗಳು ಎಲ್ಲೆಡೆಗೂ ಹರಡುತ್ತಿದ್ದವು. ಸಾಯಿಬಾಬಾರವರ ಹೆಸರು ದೂರ ದೇಶಗಳಲ್ಲಿ ವ್ಯಾಪಿಸಿ ಪ್ರಪಂಚದ ನಾನಾ ಕಡೆಗಳಿಂದ ಭಕ್ತರು ಬಂದು ದರ್ಶನ ಮಾಡಿಕೊಂಡು ಹಿಂತಿರುಗುತ್ತಿದ್ದರು. ಅವರ ಭಕ್ತ ಮನವು ನಿಷ್ಕಲ್ಮಶವಾಗಿ ಕಲ್ಮಶವಾಗಿ ಇದ್ದಲ್ಲಿ ಅವರ ದರ್ಶನ ಮಾತ್ರದಿಂದವೇ ಎಲ್ಲ ಸರಿ ಹೋಗುತ್ತಿತ್ತು. ಪಂಢರಾಪುರದ ವಿಠ್ಠಲ ರುಕ್ಮಾಯಿ ದರ್ಶನದಿಂದ ಉಂಟಾಗುತ್ತಿದ್ದ ಆನಂದದಷ್ಟೇ ಆನಂದ ಇವರ ದರ್ಶನದಿಂದ ದೊರಕುತ್ತಿತ್ತು. ಇದು ಉತ್ಪ್ರೇಕ್ಷೆಯಲ್ಲ, ಅವರ ಭಕ್ತರೊಬ್ಬರ ಅನುಭವ. ಗೌಳಿ ವಾರಾವರ ನುಡಿ. 15 ವರ್ಷಗಳ ಹಿಂದೆ ಪಂಡರಿಯ ವಾರಾಕಾರಿ ಗೌಳಿ ಬಾಬಾರವರ ಭಕ್ತರಾಗಿದ್ದರು. ಅವರು ಪಂಢರಾಪುರದಲ್ಲಿ 3 ತಿಂಗಳು, ಗಂಗಾ ನದಿಯ ದಡದಲ್ಲಿ 4 ತಿಂಗಳು ಇರುತ್ತಿದ್ದರು. ಅವರಿಗೆ ಒಬ್ಬ ಶಿಷ್ಯ ಸಾಮಾನು ಸರಂಜಾಮುಗಳನ್ನು ಸಾಗಿಸುವ ದರ್ಗಾಭವವೂ ಇದ್ದಿತ್ತು. ಪ್ರತಿ ವರ್ಷವೂ ಅವರು ಪಂಢರಾಪುರಕ್ಕೆ ಹೋಗಿ ಸಾಯಿಬಾಬಾರನ್ನು ಕಾಣಲು ಶಿರಡಿಗೆ ಬರುತ್ತಿದ್ದರು. ಅವರು ಬಾಬಾರವರನ್ನು ದೃಷ್ಟಿಸಿ ನೋಡಿ, ಇವರು ದಯಾಳುವಾದ ಆ ಪಂಢರಿನಾಥ ವಿಠ್ಠಲನ ಅವತಾರ ಎಂದು ಹೇಳುತ್ತಿದ್ದರು. ಈ ಗೌಳಿ ವಿಠ್ಠಲ ಸ್ವಾಮಿಯ ಭಕ್ತರಾಗಿ ಅನೇಕ ಸಾರಿ ಪಂಢರಾಪುರಕ್ಕೆ ಹೋಗುತ್ತಿದ್ದರು ಮತ್ತು ಸಾಯಿಬಾಬಾರವರೇ ನಿಜವಾದ ಪಂಢರಿನಾಥ ಎಂದು ಮನಗೊಂಡಿದ್ದರು. ವಿಠ್ಠಲನ ದರ್ಶನ. ಶ್ರೀ ಸಾಯಿಬಾಬಾರವರಿಗೆ ದೇವನಾಮಗಳನ್ನು ಸ್ಮರಿಸುವುದು, ಆಡುವುದೆಂದರೆ ಬಹಳ ಪ್ರೀತಿ. ಅವರು ಯಾವಾಗಲೂ ಅಲ್ಲಾ ಮಲ್ಲಿಕ್ ಎಂದು ಅನ್ನುತ್ತಿದ್ದರು. ಅವರ ಸಮ್ಮುಖದಲ್ಲಿ 7 ದಿನಗಳ ಕಾಲವೂ ಅನಾವರ್ತವೂ ಪ್ರತಿಯೊಬ್ಬರೂ ದೇವರ ನಾಮವನ್ನು ಪಠಿಸುವಂತೆ ಮಾಡುತ್ತಿದ್ದರು. ಒಂದು ಸಾರಿ ನಾಮ ಸಂತಾಪವನ್ನು ಮಾಡಲು ದಾಸಗಣನು ಮಹಾರಾಜ ಅವರನ್ನು ಕೇಳಿದರು. ಅದಕ್ಕೆ ಅವರು 7ನೇ ದಿನದ ಕೊನೆಯಲ್ಲಿ ವಿಠ್ಠಲನ ಸಾಕ್ಷಾತ್ಕಾರವಾಗುವುದೆಂದು ಭರವಸೆ ನೀಡಿದರಂತೆ. ಮಾತ್ರ ಅಗತ್ಯವಾಗಿ ಮಾಡುತ್ತೇನೆ ಎಂದರು. ಅದಕ್ಕೆ ಬಾಬಾರವರು ತಮ್ಮ ಎದೆಯ ಮೇಲೆ ಹಸ್ತವಿಟ್ಟು, ಖಂಡಿತವಾಗಿ ವಿಠ್ಠಲನ ದರ್ಶನ ಸಾಕ್ಷಾತ್ಕಾರವಾಗುತ್ತದೆ ಎಂದರು. ಆದರೆ ಭಕ್ತನು ಶ್ರದ್ಧೆಯುಳ್ಳವನು ಮತ್ತು ಭಕ್ತಿ ಸಂಪನ್ನನೂ ಆಗಿರಬೇಕು. ಠಾಕೂರನಾಥ, ದ್ವಾರಕೆಯ ಶ್ರೀಕೃಷ್ಣ, ಪಂಢರಾಪುರದ ವಿಠ್ಠಲ ಎಲ್ಲರೂ ಇಲ್ಲೇ ಇದ್ದಾರೆ. ಕೃಷ್ಣನನ್ನು ನೋಡಲು ದ್ವಾರಕೆಗೆ ಹೋಗಬೇಕಾಗಿಲ್ಲ. ವಿಠ್ಠಲ ಬೇರೆ ದಿಂದಲ್ಲಿಗೆ ಬರುವನೇ. ಯಾವಾಗ ಭಕ್ತರು ಪ್ರೀತಿ ಮತ್ತು ಭಕ್ತಿಯ ಪ್ರಾರ್ಥಿಸುತ್ತಾರೋ ಹಾಗೆ ವಿಠ್ಠಲನು ಇಲ್ಲಿ ದರ್ಶನ ನೀಡುತ್ತಾನೆ ಎಂದು ಹೇಳಿದರು. ಸಪ್ತಾಹ ಮುಗಿದ ನಂತರ ವಿಠ್ಠಲನ ದರ್ಶನ ಈ ರೀತಿಯಾಯಿತು. ಕಾಕಾ ಸಾಹೇಬ ದೀಕ್ಷಿತರು ಒಂದು ದಿನ ಬೆಳಗ್ಗೆ ಸ್ನಾನವಾದ ನಂತರ ಧ್ಯಾನಾಸೀನರಾಗಿದ್ದಾಗ ಅವರ ದೃಷ್ಟಿಗೆ ವಿಠ್ಠಲನ ಗೋಚರವಾಯಿತು. ನಂತರ ಬಾಬಾರವರ ದರ್ಶನಕ್ಕೆ ಹೋದಾಗ ಬಾಬಾರವರ ಕುರಿತು, ವಿಠ್ಠಲನ ದರ್ಶನವಾಯಿತೇ, ನೋಡಿದೆಯಾ ಎಂದು ಬಹುತುಂಟ ಭದ್ರವಾಗಿ ಹಿಡಿದುಕೋ, ಸ್ವಲ್ಪ ಉದಾಸೀನವಾದರೆ ಅವನು ತಪ್ಪಿಸಿಕೊಳ್ಳುವನು ಎಂದರು. ಇದು ಬೆಳಗ್ಗೆ ನಡೆಯಿತು. ಮಧ್ಯಾಹ್ನ ಇನ್ನೊಂದು ರೀತಿಯಲ್ಲಿ ವಿಠ್ಠಲನ ದರ್ಶನವಾಯಿತು. ಒಬ್ಬ ವ್ಯಾಪಾರಿಯು ಶಿರಡಿಗೆ
20-30 ವಿಠ್ಠಲನ ಫೋಟೋಗಳನ್ನು ಮಾರಲಿಕ್ಕೋಸ್ಕರ ಬಂದನು. ಫೋಟೋದಲ್ಲಿ ವಿಠ್ಠಲನು ಸಹ ಕಾಕಾಸಾಹೇಬರು ಧ್ಯಾನಸೀನರಾಗಿದ್ದಾಗ ಕಂಡ ವಿಠ್ಠಲನಂತೆಯೇ ಇದ್ದುದನ್ನು ಕಂಡು ವಿಸ್ಮಯರಾಗಿ ಬಾಬಾರವರ ಮಾತುಗಳನ್ನು ಸ್ಮರಿಸಿಕೊಂಡರು. ಪೂಜೆಗೋಸ್ಕರ ವಿಠ್ಠಲನ ಫೋಟೋವೊಂದನ್ನು ಕೊಂಡು ತಂದು ಪೂಜಾ ಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದ್ದರು. ಭಗವಂತರಾವ ಕ್ಷೀರಸಾಗರದ ಕಥೆ. ವಿಠ್ಠಲನ ಪೂಜೆ ಎಂದರೆ ಬಾಬಾರವರಿಗೆ ಎಷ್ಟು ಪ್ರಿಯವಾದೀತೆಂಬುದು ಈ ಭಗವಂತರಾದ ಕ್ಷೀರಸಾಗರವರ ಕಥೆಯಿಂದ ವೇದ್ಯವಾಗುತ್ತದೆ. ವಿಠ್ಠಲನ ಭಕ್ತರಾದ ಭಾಗವತರು ತಂದೆ ಪ್ರತಿ ವರ್ಷವೂ ಪಂಢರಾಪುರಕ್ಕೆ ಹೋಗುತ್ತಿದ್ದರು. ಮನೆಯಲ್ಲಿಯೂ ವಿಠ್ಠಲನ ಪ್ರತಿಮೆಯನ್ನು ಇಟ್ಟುಕೊಂಡು ಪ್ರತಿದಿನ ಪೂಜಿಸುತ್ತಿದ್ದರು. ಅವರ ಮರಣದ ನಂತರ ಅವರ ಪುತ್ರ ಪೂಜೆ ಪುನಸ್ಕಾರಗಳನ್ನು ಮತ್ತು ವರ್ಷಕ್ಕೊಮ್ಮೆ ಯಾತ್ರೆ ಮಾಡುವುದು ಎಲ್ಲವನ್ನೂ ಬಿಟ್ಟರು. ಭಾಗವಂತರಾದ ಒಮ್ಮೆ ಶಿರಡಿಗೆ ಬಂದಾಗ ಬಾಬಾರವರು ಅವರನ್ನು ನೋಡಿ ತಂದೆಯನ್ನು ಜ್ಞಾಪಿಸಿಕೊಂಡು, ಕೂಡಲೇ ಇವನ ತಂದೆ ನನ್ನ ಸ್ನೇಹಿತರಾಗಿದ್ದನು, ಆದುದರಿಂದಲೇ ಮಗನೂ ಸಹ ಇಲ್ಲಿಗೆ ಎಳೆದುಕೊಂಡು ಬಂದಿರುತ್ತೇನೆ. ಇವನು ದೇವರಿಗೆ ನೈವೇದ್ಯ ಇಲ್ಲದೆ ವಿಠ್ಠಲನ ಮತ್ತು ನನ್ನನ್ನು ಹಸಿವಿನಿಂದ ಬಳಲಿಸಿದ್ದಾನೆ. ಆದುದರಿಂದ ನಾನೇ ಇಲ್ಲಿಗೆ ಅವನನ್ನು ಕರೆತಂದಿರುವುದು. ಅವನಿಗೆ ಇನ್ನು ಮುಂದೆ ಪೂಜೆ ಮಾಡುವಂತೆ ಹೇಳಿರ್ತೇನೆ ಎಂದರು. ಪ್ರಯಾಗದಲ್ಲಿ ದಾಸಗಣರವರು ತೀರ್ಥಸ್ನಾನ. ಗಂಗೆ ಯಮುನೆ ಮಿಲನವಾಗುವ ಪವಿತ್ರ ತೀರ್ಥಕ್ಷೇತ್ರವಾದ ಪ್ರಯಾಗದಲ್ಲಿ ಮೀಯುವುದು ಶ್ರೇಯಸ್ಕರವಾದುದೆಂಬುದನ್ನು ಹಿಂದೂಗಳ ಅಚಲ ನಂಬಿಕೆ. ಅದಕ್ಕೋಸ್ಕರ ಸಾವಿರಾರು ಯಾತ್ರಿಕರು ಆಗಿಂದಾಗೆ ಹೋಗಿ ಅಲ್ಲಿ ಮಿಂದು ಬರುತ್ತಾರೆ. ಒಂದು ಸಾರಿ ದಾಸಗಣರು ಸಹ ಪ್ರಯಾಗಕ್ಕೆ ಹೋಗಿ ಸ್ನಾನ ಮಾಡಿ ಬರಬೇಕೆಂಬುದು ಅನಿಸಿತು. ಆದ್ದರಿಂದ ಅವರು ಬಾಬಾರವರ ಅಪ್ಪಣೆ ಬೇಡಿದರು. ಅದು ಬಾಬಾರವರು ಅಷ್ಟು ದೂರ ಹೋಗಬೇಕಾದ ಅವಶ್ಯಕತೆಯೇನೂ ಇರುವುದಿಲ್ಲ, ನಮ್ಮ ಪ್ರಯಾಗ ಇಲ್ಲಿಯೇ ಇದೆ, ನನ್ನನ್ನು ನಂಬು ಎಂದರು. ಇದನ್ನು ಕೇಳಿ ದಾಸಗಣರು ಬಾಬಾರವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಆಗ ಅವರಿಗೆ ಕಂಡಿದ್ದೇನೆಂದರೆ ಬಾಬಾರವರ ಪಾದಗಳಿಂದ ಗಂಗೆ ಹರಿಯುತ್ತಿದ್ದಳು. ಬಾಬಾರವರ ಅದ್ಭುತ ಪವಾಡವನ್ನು ನೋಡಿ ಅವರು ಬಹಳ ಆನಂದಭರಿತರಾಗಿ ಸಂತೋಷವನ್ನು ಸುರಿಸಿದರು. ಆನಂದಭರಿತರಾಗಿ ಬಾಬಾರವನ್ನು ಕುರಿತು ಆಡತೊಡಗಿದರು. ಬಾಬಾ ಶಿರಡಿಯಲ್ಲಿ ಮೊದಲು ಕಾಣಿಸಿಕೊಂಡ ಬಗ್ಗೆ. ಬಾಬಾರವರು ಜನ್ಮ ಹೇಗಾಯಿತು, ಜನ್ಮಸ್ಥಳ ಯಾವುದೆಂದು ಅವರ ತಂದೆ ತಾಯಿಗಳಾರೆಂಬುದು ಯಾರಿಗೂ ತಿಳಿದಿರಲಿಲ್ಲ. ಈ ವಿಚಾರವಾಗಿ ಬಾಬಾರವರನ್ನೇ ಅನೇಕ ಬಾರಿ ಕೇಳಿದರೂ ಸಹ ಉತ್ತರವಿರುತ್ತಿರಲಿಲ್ಲ. ಈವರೆಗೆ ಅದು ತಿಳಿಯದ ವಿಷಯವಾಗಿ ಉಳಿದಿದೆ. ನಮಗೆ ಈ ವಿಚಾರವಾಗಿ ಯಾವುದೋ ಒಂದು ಸಮಾಚಾರವೂ ತಿಳಿದಿರುವುದಿಲ್ಲ. ನಾಮಧೇಯ ಕಬೀರರು ಮತ್ತು ಸಾಮಾನ್ಯ ಜನರಂತೆ ಜನ್ಮವೆತ್ತಲಿಲ್ಲ. ಅವರು ಶಿಶು ರೂಪದಲ್ಲಿ ನದಿಯಲ್ಲಿ ದೊರೆತರು. ನಾಮಧೇಯನು ಗೋನಾಯಿಗೆ ಭೀಮಾರತಿ ನದಿಯಲ್ಲಿಯೂ, ಕಬೀರರು ಕಮಲನಿಗೆ ಭಾಗೀರಥಿ ನದಿಯಲ್ಲಿ ದೊರಕಿದರು. ಬಾಬಾರವರು ಸಹ ಇದೇ ರೀತಿ ಜನ್ಮಿಸಿದರು ಎಂದು ಊಹಿಸಲು ಸಂದೇಹಕ್ಕೆಡೆಯಿಲ್ಲ. ಅವರು ಮೊದಲು ಶಿರಡಿಯಲ್ಲಿ ಭಕ್ತರಿಗೋಸ್ಕರವೇ ಒಂದು ಬೇವಿನ ಮರದ ನೆರಳಲ್ಲಿ 16 ವರ್ಷ ಯುವಕನಾಗಿದ್ದಾಗ ಕಾಣಿಸಿಕೊಂಡರು. ಆಗಲೇ ಜ್ಞಾನಿಗಳಾಗಿದ್ದರು. ಅವರಿಗೆ ಪ್ರಾಪಂಚಿಕ ಸುಖಗಳ ಕಡೆ ಗಮನವಿರಲಿಲ್ಲ. ಮಾಯೆ ಹೊರದೂಡಿದ್ದರು. ಮುಕ್ತಿಯ ಯಾವಾಗಲೂ ಅವರ ಪಾದ ಸೇವೆ ಮಾಡುತ್ತಿದ್ದರು. ನಾನಾ ಚೋಪದಾರವರ ತಾಯಿಯವರು ಬಾಬಾರವನ್ನು ಈ ರೀತಿ ವರ್ಣಿಸಿದ್ದಾರೆ. ಸುಂದರವಾಗಿಯೂ ಚಟುವಟಿಕೆಯವನಾಗಿಯೂ ಇದ್ದ ಈ ಹುಡುಗನು ಮೊದಲು ಆಸನಾಸಿಗಾಗಿ ಬೇವಿನ ಮರದ ಕೆಳಗೆ ಕಾಣಿಸಿಕೊಂಡನು. ಬಿಸಿಲು, ಚಳಿ, ಮಳೆ, ಗಾಳಿಗಳನ್ನು ಲೆಕ್ಕಿಸದೆ ಕಠಿಣವಾದ ತಪಸ್ಸಿನಲ್ಲಿ ನಿರತರಾದ ಈ ಬಾಲ ಸಾಧುವನ್ನು ನೋಡಿ ಹಳ್ಳಿಯ ಜನರೆಲ್ಲರೂ ವಿಸ್ಮಿತರಾದರು. ಈ ಹುಡುಗನು ಹೇಗೆ ಬಂದನು ಎಂಬುದನ್ನು ಪಿಸುಗುಟ್ಟುತ್ತಿದ್ದರು. ಅವನ ರೂಪ ಲಾವಣ್ಯಗಳು, ಅವನ ಏಕೈಕ ದರ್ಶನ ಮಾತ್ರದಿಂದಲೇ ಸರ್ವ ಸಂತೋಷಗೊಳ್ಳುತ್ತಿದ್ದವು. ಅವನು ಯಾರ ಮನೆ ಬಾಗಿಲಿಗೂ ಹೋಗುತ್ತಿರಲಿಲ್ಲ. ಯಾವಾಗೂ ಬೇವಿನ ಮರದ ಕೆಳಗಡೆಯೇ ಕುಳಿತಿರುತ್ತಿದ್ದನು. ಅನುರಾಗಯುಕ್ತನಾದ ಎಲ್ಲರೂ ಅವನನ್ನು ಸಮಸ್ಯೆಯಾಗಿದ್ದನು. ಒಂದು ದಿನ ಖಂಡೋಬ ದೇವರು ಒಬ್ಬ ಮೈಯ ಮೇಲೆಯಲ್ಲಿ ಬಂದಾಗ ಊರಿನ ಜನರು, ಏ ದೇವ, ಯಾವ ಪುಣ್ಯಾತ್ಮನ ಪುತ್ರನಿವನು, ಇವನೇಕೆ ಇಲ್ಲಿಗೆ ಬಂದ, ಏರೆ ಎಂದು ತಿಳಿಸಿ ಎಂದು ಕೇಳಲು ಖಂಡೋಬ ಒಂದು ಹಾರೆಯನ್ನು ತೆಗೆದುಕೊಂಡು ಬನ್ನಿರಿ, ನಾನು ತೋರಿಸಿದ ಜಾಗದಲ್ಲಿ ಅಗೆಯಿರಿ ಎಂದು ಉತ್ತರವಿತ್ತನು. ಆಗ ಜನರು ಕೂಡಲೇ ಆ ಜಾಗವನ್ನು ತೆಗೆದರು. ಒಂದು ಕಲ್ಲಿನ ಚಪ್ಪಟೆಯೇ ಸಿಕ್ಕಿತು. ಅದನ್ನು ತೆಗೆದು ನೋಡಲಾಗಿ ಒಂದು ಅಜಾರವು ಕಾಣಿಸಿಕೊಂಡಿತು. ಆಗ ಖಂಡೋಬನು, ಈ ಹುಡುಗ ಇಲ್ಲಿ 12 ವರ್ಷಗಳ ಕಾಲ ತಪಸ್ಸು ಮಾಡಿರುವವನು ಎಂದನು. ಕೂಡಲೇ ಜನರು ಈ ವಿಷಯದಲ್ಲಿ ಆ ಹುಡುಗನನ್ನು ಪ್ರಶ್ನಿಸಿದಲು, ಇದು ನನ್ನ ಗುರುವಿನ ಸ್ಥಾನ,
ಇದನ್ನು ಜೋಪಾನವಾಗಿ ಕಾಪಾಡಿ ಎಂದು ಬೇಡಿಕೊಂಡನು. ಆಗ ಅವರು ಅದರಂತೆ ಆ ಜಾಗವನ್ನು ಮೊದಲಿನಂತೆ ಮುಚ್ಚಿದರು. ಅಶ್ವತ್ಥ ಮರವು ಹೇಗೆ ಶ್ರೇಷ್ಠವೆಂಬ ನಂಬಿಕೆ ನಮ್ಮಲ್ಲಿದೆಯೋ ಅದೇ ರೀತಿ ಬಾಬಾರವರಿಗೆ ಬೇವಿನ ಮರ ಅಷ್ಟು ಪ್ರೀತಿ. ಮಾಳಾ ಸ್ಥಾಪತಿ ಮತ್ತು ಅನೇಕ ಶಿರಡಿ ನಿವಾಸಿಗಳು ಆ ಜಾಗದಲ್ಲಿ ಬಾಬಾರವರ ಗುರುವಿನ ವಿಶ್ರಾಂತಿ ಸ್ಥಾನವೆಂದು ಗೌರವಿಸಿ ಪೂಜೆ ಮಾಡುತ್ತಿದ್ದರು. 3 ಧರ್ಮಶಾಲೆಗಳು. ಬೇವಿನ ಮರ ಮತ್ತು ಅದರ ಸುತ್ತಲಿನ ನಿವೇಶಗಳನ್ನು ಶ್ರೀ ಹರಿವಿನಾಯಕ ಸಾಟೆಯವರು ಖರೀದಿಗೆ ತೆಗೆದುಕೊಂಡರು. ಅಲ್ಲಿ ಸಾಟೆವಾಡ ಎಂಬ ಪ್ರವಾಸಿ ಮಂದಿರವನ್ನು ಕಟ್ಟಿಸಿದ್ದಾರೆ. ಈ ಮಂದಿರವು ಅನೇಕ ಭಕ್ತರ ವಿಶ್ರಾಂತಿ ಸ್ಥಳ ಮತ್ತು ಬೇವಿನ ಮರಕ್ಕೆ ಸುತ್ತಲೂ ಕಟ್ಟೆ ಕಟ್ಟಿರುತ್ತಾರೆ. ಬೇವಿನ ಮರದ ಹತ್ತಿರ ಯಾರು ಗುರುವಾರ ಶುಕ್ರವಾರ ಧೂಪ ಹಾಕುತ್ತಾರೋ ಅವರಿಗೆ ದೇವರ ಅನುಗ್ರಹದಿಂದ ಶಾಂತಿ ಸುಖಗಳು ಲಭಿಸುವುದೆಂದು ಪ್ರತೀತಿ. ಈ ಮಂದಿರವು ಬಹಳ ಹಳೆಯದಾಗಿರುವುದರಿಂದ ಸಂಸ್ಥಾನದವರು ಅದನ್ನು ಸರಿಪಡಿಸಿ ಸ್ವಚ್ಛವಾಗಿ ಶುಚಿಯಾಗಿ ಇಟ್ಟಿದ್ದಾರೆ. ಸಾಟೆವಾಡ ಕಟ್ಟಿದ ಸ್ವಲ್ಪ ದಿನಗಳಲ್ಲೇ ದೀಕ್ಷಿತವಾಡ ನಿರ್ಮಿತವಾಯಿತು. ಮುಂಬೈ ಸಲಹಾ ವಕೀಲರಾದ ಕಾಕಾ ಸಾಹೇಬ ದೀಕ್ಷಿತರು ಒಮ್ಮೆ ಲಂಡನ್ನಿಗೆ ಹೋಗಿದ್ದಾಗ ಒಂದು ಅಪಘಾತದ ಪ್ರಯುಕ್ತ ಕಾಲುಗಳಿಗೆ ಏಟು ಬಿದ್ದವು. ಯಾವುದರಿಂದಲೂ ಸರಿ ಹೋಗಲಿಲ್ಲ. ನಾನಾ ಸಾಹೇಬ ಚಂದೋದಕರವರು ಸಾಯಿಬಾಬಾರವರ ದರ್ಶನ ಪಡೆಯುವಂತೆ ಪ್ರೇರೇಪಿಸಿದ್ದರು. ಅದರಂತೆ ಅವರು 1909ರಲ್ಲಿ ಸಾಯಿಬಾಬಾರವರ ದರ್ಶನ ಪಡೆದರು. ಮನೋರೋಗವನ್ನು ನಿವಾರಣೆ ಮಾಡಿ ಎಂದು ಬೇಡಿಕೊಂಡರು. ಬಾಬಾರವರ ದರ್ಶನದಿಂದ ತೃಪ್ತರಾಗಿ ಶಿರಡಿಯಲ್ಲಿ ನೆಲೆಸಬೇಕೆಂದು ಮನಸ್ಸು ಮಾಡಿದರು. ಶಿರಡಿಯಲ್ಲಿ ಭಕ್ತರಿಗೊಂದು ಮಂದಿರವನ್ನು ಕಟ್ಟಿಸಿ ತಾವು ಒಂದು ಮನೆಯನ್ನು ಕಟ್ಟಿಸಿಕೊಂಡರು. ಇದು ಆರಂಭವಾಗಿದ್ದು 10/12/1910ರಂದು. ಅದೇ ದಿನ 2 ಮುಖ್ಯ ಘಟನೆಗಳು ಜರುಗಿದವು. ಶ್ರೀ ದಾದಾ ಸಾಹೇಬ ಕಾರ್ಪಡೆಯವರಿಗೆ ಮನೆ ಹೋಗಲು ಅನುಮತಿ ದೊರಕಿತು. ಚಾವಡಿಯಲ್ಲಿ ರಾತ್ರಿ ಆರತಿ ಪ್ರಾರಂಭವಾಯಿತು. ಈ ದೀಕ್ಷಿತವಾಡೆಯು 1911ನೇ ವರ್ಷದಲ್ಲಿ ಶ್ರೀ ರಾಮನವಮಿಯ ದಿನ ಉದ್ಘಾಟಿಸಲ್ಪಟ್ಟಿತು. 3ನೇ ಮಂದಿರವು ನಾಗಪುರದ ಲಕ್ಷಾಧೀಶ್ವರಾದ ಶ್ರೀ ಬೂಟಿಯವರ ಸಹಾಯದಿಂದ ನಿರ್ಮಿತವಾಯಿತು. ಇದಕ್ಕೆ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿದರು. ಈ ಮಂದಿರದಲ್ಲಿ ಶ್ರೀ ಸಾಯಿಬಾಬಾರವರ ದೇಹವು ವಿಶ್ರಾಂತಿ ಪಡೆಯುತ್ತಿದ್ದರಿಂದ ಭವನ ನಿರ್ಮಾಣಕ್ಕೆ ವಿನಿಯೋಗಿಸಿದ ಹಣವು ಸದ್ವಿನಿಯೋಗ ಆದೀತೆಂದು ಹೇಳಬಹುದು. ಈ ಮಂದಿರವೇ ಈಗಿನ ಸಮಾಧಿ ಮಂದಿರ. ಈ ಮಂದಿರವು ನಿವೇಶನದಲ್ಲಿ ಬಾಬಾರವರು ಪ್ರತಿದಿನವೂ ನೀರೆರೆದು ಒಂದು ತೋಟ ನಿರ್ಮಿಸುತ್ತಿದ್ದರು. ವಾಮನ ತಾತ್ಯಾರವರ ಸಹಾಯದಿಂದ ತೋಟವನ್ನು ನೋಡಿಕೊಳ್ಳುತ್ತಿದ್ದ ಬಗೆ. ಪುನಃ ಚಾಂದ್ ಪಾಟೀಲ್ರವರು ಮದುವೆ ದಿಬ್ಬಣ ಸಂಗಡ ಶಿರಡಿಗೆ ಬಂದ ರೀತಿ, ಮೊಹಮ್ಮದುನ್ ತಂಬೂಳಿಯವರೊಡನೆ ಕುಸ್ತಿ ಆಡಿದ್ದುದು, ಇನ್ನು ಮುಂತಾದ ವಿಚಾರಗಳ ಬಗ್ಗೆ ಮುಂದಿನ ಅಧ್ಯಯನದಲ್ಲಿ ಪ್ರಸ್ತಾಪಿಸಿರುತ್ತೇನೆ. ಶ್ರೀ ಸಾಯಿ ಪ್ರಣಾಮ್. 4ನೇ ಅಧ್ಯಯನ ಸಂಪೂರ್ಣ.